ನಮಗೆ ಒಂದು ವಾರದಿಂದ ಹೇಳಕ್ಕಾಯ್ತಿರ್ಲಿಲ್ಲ, ಕುತ್ಕೊಳಕ್ಕಾಯ್ತಿರ್ಲಿಲ್ಲ. ನೋವು ಅಂದ್ರೆ ಸಿಕ್ಕಾಬಟ್ಟ ನೋವು ಇತ್ತು. ಅದ್ರ ರೀತಿ ನಮ್ಗೆ ಒಳ್ಳೇದಾಗದೆ. ನಿಮ್ಮ ಹೆಸರು? ಕಮಲಮ್ಮ. ಅಮ್ಮ ಬರ್ತಾ ಇಬ್ರು ನಿಮ್ಮನ್ನ ಹಿಡ್ಕೊಂಡ್ ಬಂದ್ರು. ಇವಾಗ ಇಲ್ಲಿ ಗುರುಗಳು ನೀವು ಹೋಗಿ ತಡೆ ಓಡಿಸಿ ಎಲ್ಲ ಆದ್ಮೇಲೆ ನೀವೇ ನಡ್ಕೊಂಡ್ ಬರ್ತಿದ್ದೀರಾ. ಹೆಂಗೆ ಏನಾಯ್ತು? ಮೊದಲನೇ ಸತಿ ಅಂತ ಬೇರೆ ಹೇಳಿದ್ರಿ. ಇದೇ ಫಸ್ಟ್ ಸರಿ ಬಂದಿರೋದು. ಆದ್ರೆ ನಮ್ಗೆ ಒಂದು ವಾರದಿಂದ ಹೇಳಕ್ಕಾಯ್ತಿರ್ಲಿಲ್ಲ, ಕುತ್ಕೊಳಕ್ಕಾಯ್ತಿರ್ಲಿಲ್ಲ. ಆದ್ರೆ ಇವಾಗ ನಮ್ಗೆ ಮೊದಲನೇ ಸರಿ ಬಂದು ನಮ್ಗೆ ಯಾರೋ ಹೇಳಿದ್ರು, ಈ ತರ ಹೋಗಿ ಇಲ್ಲಿ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ಈಗ ಈ ಗುರುಗಳ ಹತ್ರ ಬಂದ್ಮೇಲೆ ನಮ್ಗೆ ಅವರು ಇದ್ ಮಾಡಿದ್ಮೇಲೆ ನಮ್ಗೆ ಪರವಾಗಿಲ್ಲ. ಏನಂತ ನೋಡಿದ್ರು? ಹೆಂಗ್ ಹೇಳಿದ್ರು? ಹೆಂಗ ಅವರು ಇದು ಅವ್ರದ್ದು ಇದೈತಲ್ಲ, ಭಸ್ಮ ಐತಲ್ಲ, ಅದು ಕಪ್ಪು ಐತಲ್ಲ, ಅದು ತಿಕ್ಕಿ ನಿಮ್ಗೆ ಏನು ಆಗಲ್ಲ, ಒಳ್ಳೇದಾಯ್ತದೆ ಅಂದ್ರು. ಅದ್ರ ರೀತಿ ನಮ್ಗೆ ಒಳ್ಳೇದಾಗದೆ. ಅಂದ್ರೆ 5 ನಿಮಿಷದಿಂದ ನಿಮ್ ದೇಹ ಯಾವ ರೀತಿ ಇತ್ತು, ಇವಾಗ ಹೇಗಿದೆ? ನೋವು ಅಂದ್ರೆ ಸಿಕ್ಕಾಬಟ್ಟ ನೋವು ಇತ್ತು. ಆದ್ರೆ ಈಗ ಅದು ನೋವು ಕಾಣಿಸ್ತಾ ಇಲ್ಲ, ಸ್ವಲ್ಪ ಅಷ್ಟೇ. ಫಸ್ಟ್ ಇದಕ್ಕೂ ಈಗಿಗೂ ಒಂದು 75% ಓಕೆ. ನನಗೆ ಇಲ್ಲಿ ಬಂದಿದ್ದಕ್ಕೆ ಸಂತೋಷ ಆಗಿದೆ, ಪರವಾಗಿಲ್ಲ. ನನಗೆ ಇದ್ದಿದ್ರಲ್ಲೂ ಮನಸ್ಸಿಗೆ ನೆಮ್ಮದಿ ಆಗಿದೆ. ಅದು ನಮ್ಮದು ಹಾಸನ ಪ್ರಾಪರ್. ಹಾಸನಿಂದ ನಾವು ಹಿಂಗೆ ಇದರಲ್ಲಿ ವೀಡಿಯೋಲ್ಲಿ ನೋಡೆ ಅದನ್ನು ನೋಡಿ ನಂತರ ಒಂದು ಸಲ ಬರೋಣ ಅಂತೇಳಿ ಬಂದು ಫಸ್ಟ್ ಸಲ ಬಂದು ಅಷ್ಟು ಮತ್ತೆ 2ನೇ ಸಲ ಬಂದಾಗಲೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಮತ್ತೆ ಈಗ ಬರಲೇಬೇಕು ಅನ್ನಿಸ್ತು ಬಂದು. ಬಟ್ ಬಂದಿದ್ದಕ್ಕೆ ಸ್ವಲ್ಪ ನನಗೆ ಓಕೆ ಅನಿಸಿದೆ. ಬಂದಿದ್ದಕ್ಕೂ ಆ ತಾಯಿ ನಂಬಿದ್ದಕ್ಕೂ ತುಂಬ ಒಳ್ಳೆಯದಾಗಿದೆ, ಮನಸ್ಸಿಗೂ ಸಮಾಧಾನ ಇದೆ. ಒಳ್ಳೇದಾಗಿರೋದು ಏನೋ ಒಂದು ಹಂಚ್ಕೋಬೋದಾ? ಅಂದರೆ ಅದಿನ್ನೂ ಫುಲ್ ಸಕ್ಸಸ್ ಆಗಿಲ್ಲವಲ್ಲ ಸರ್. ಬಟ್ ಅದು ನಮಗೆ ಗೊತ್ತಾಗಿದೆ, ಅದು ಹೇಳಿದ ತಕ್ಕನಾಗ ಅದ್ರಲ್ಲಿ ನನಗೆ ಗೊತ್ತಾಗಿದೆ ಇಷ್ಟಿಷ್ಟು ಹಿಂಗೆ ಇದೆ ಅಂತೇಳಿ. ಬಟ್ ಅದು ಇನ್ನೂ ಸ್ವಲ್ಪ ಪ್ರೋಸೆಸ್ ಇದೆ. ಬಟ್ ಇನ್ನೊಂದು 2 ಸಲ ಬಂದಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಸಲ ಬರಬೇಕು, ಗುರುವಾರ ಬಂದಾಗ ಸಕ್ಸಸ್ ಆಗುತ್ತೆ. ಬಟ್ ಈಗ ಆಲ್ಮೋಸ್ಟ್ ನಾನು ಬಂದು ಇಲ್ಲಿ ಹೋಗಿರೋ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ನಿಮ್ ವ್ಯವಹಾರಗಳೆಲ್ಲ ಯಾವ ರೀತಿ ನಡೀತಿದೆ ಸರ್? ಇಲ್ಲಿ ಬಂದು ತೊಂದರೆ ಇಲ್ಲ ಮೇಡಮ್, ಎಲ್ಲ ಆಗ್ತಿದೆ. ವ್ಯವಹಾರಗಳೆಲ್ಲ ಆದಷ್ಟು ನಾನು ಫಸ್ಟ್ ಇದಕ್ಕೂ ಈಗಿಗೂ ಒಂದು 75% ಓಕೆ ಆಗಿದೆ. 75% ಪಕ್ಕ ಎಲ್ಲದರಲ್ಲೂ ಅನುಕೂಲ ಆಗಿದೆ ಈಗ. ಹಾಗಾಗಿ 2ರಿಂದ ಇಲ್ಲಿವರೆಗೆ ಬರೋಕ್ಕೊಂದು ಸಾಧ್ಯ. ಸಂತೋಷ. ಆರಾಮಾಗಿ ಬರ್ಬೋದು ಸರ್, ಏನು ತೊಂದರೆ ಇಲ್ಲ, ಬರ್ಬೋದು. ಅವ್ರ ಮನಸ್ಸಲ್ಲಿ ಅವ್ರ ಭಕ್ತಿ, ಅವ್ರು ನಂಬಿ ಬಂದು ಆ ತಾಯಿ ನಂಬಿ ಬಂದು ಹೋಗ್ತಾಯಿದ್ರೆ ಸಕ್ಸಸ್ ಆಗುತ್ತೆ, ಒಳ್ಳೇದಾಗಿ ಆಗುತ್ತೆ. ಅದು ನಂಬಿಕೆ ಮೇನ್ ಮುಖ್ಯ. ಸುಮ್ಮನೆ ಬಂದು ಹೋದಂತಲ್ಲ, ಅವ್ರು ನಂಬಿಕೆ ಇಟ್ಟು ಬಂದು ಪೂಜೆ ಮಾಡ್ಕೊಂಡು ನಂಬಿಕೆಯಿಂದ ಬಂದು ಹೋಗ್ತಾಯಿದ್ರೆ ಸಕ್ಸಸ್ ಅಂತೂ ಪಕ್ಕ. ಪಬ್ಲಿಕ್ ಕಲರವ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕ್ಷೇತ್ರ ಮಹಿಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ವೀಕ್ಷಕರೇ, ಸಾಕ್ಷಾತ್ ತಾಯಿ ಯಲ್ಲಮ್ಮ ದೇವಿಯೇ ಒಡೆದು ಮೂಡಿರುವಂತಹ ಪುಣ್ಯಕ್ಷೇತ್ರದ ದರ್ಶನವನ್ನ ಇವತ್ತು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಕೇವಲ 12 ರೂಪಾಯಿ ಮುಡುಪು ಕಟ್ಟೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಭೂಮಿ ವ್ಯಾಪಾರ ಯಾವುದು ಕೂಡ ನಿಮ್ಮ ಕೈ ಕೊಡ್ತಾ ಇಲ್ಲ ಅಂತ ಅಂದರೆ, ಮಾರೋದಕ್ಕೂ ಆಗ್ತಾ ಇಲ್ಲ, ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂತ ನೀವು ತುಂಬ ಒದ್ದಾಡ್ತಾ ಇದ್ರೆ, ಇಲ್ಲಿ ಆ ಭೂಮಿಯ ಮಣ್ಣನ್ನು ತಂದು ಕಟ್ಟಿದ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಅಷ್ಟಕ್ಕೂ ಯಾವುದಪ್ಪ ಈ ಪುಣ್ಯಕ್ಷೇತ್ರ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ. ಅದು ಅಂದರೆ ಅವರಿಗೆ ಏನೋ ಒಂಥರ ಸಮಸ್ಯೆ ಅಂದರೆ ಅದು ಮಾಟ್ಲೇಟು ಅಂತ ಬಂದಿರ್ತದೆ. ಆ ಸಮಸ್ಯೆಗೆ ಅವರು ಯಾರು ಮಾಡಿರ್ತಾರೆ, ಅದು ಮ್ಯಾಜಿಕ್ ರೀತಿ ಮಾಡಿಸಿರ್ತಾರೆ. ಅದನ್ನು ಅದು ಒತ್ತಡದಿಂದ ನೋವು ತಗೊಳಕ್ಕಾಗದೆ ಅವರು ಹಾಸ್ಪಿಟ್ಲಲ್ಲಿ ಎಂಥವ್ರಿಗೆ ಆಗಲಿ, ನರ ವಿಕಾಸ ಆಗಲಿ, ಮಂಡಿ ನೋವು ಬಂದಿರಲಿ, ನಡ ನೋವು ಬರಲಿ, ಕಾಲು ನೋವು ಬರಲಿ, ನರ ಆಪ್ರೇಷನ್ ಮಾಡಬೇಕು, ಅದು ಆಪ್ರೇಷನ್ ಮಾಡಬೇಕು ಅಂದರು ತಾಯಿ ಗಂಧ ರೂಪದಲ್ಲಿ ಕಪ್ಪು ಗಂಧದ ರೀತಿ ನಾವು ಕೊಡ್ತಿರ್ತೀವಿ. ಅಮಾವಾಸ್ಯೆ ಪೌರ್ಣಮಿಗೆ ತಾಯಿ ಮುಖದಲ್ಲಿ ತೆಗಿತೀವಿ. ಅದನ್ನು ಅದ್ರದ್ದೇ ತೆಗೆದನ್ನೇ ಕಪ್ಪು ಕೊಡೋದು. ಅದಕ್ಕೆ ತಾಯಿ ಸನ್ನಿಧಿಲಿ ಬಿಟ್ಟರೆ ಹೊರಗಡೆ ಕಪ್ಪು ಕೊಡೋಲ್ಲ. ಅದನ್ನು ಇಲ್ಲೇ ಹಚ್ಚಿ ಇಲ್ಲಿ 10 ನಿಮಿಷಕ್ಕೆ ಎಂಥವ್ರೂ ಸರಿ ಆಯ್ತಾ, ಗುಣ ಆಯ್ತಾ ಅಂತ ಇಲ್ಲೇ ಕೇಳ್ತೀವಿ ನಾವು. 10 ನಿಮಿಷಕ್ಕೆ ಅವರು ನಮ್ಗೆ ಹೇಳ್ಬೇಕು, ಅವ್ರು 10 ನಿಮಿಷದಲ್ಲಿ ವಾಸಿ ಆಯಿತು, ನಮ್ಗೆ ಕರೆ ಆಯಿತು ಅಂತ. ಇಂಥ ಅಂತ ಇವ್ರೊಬ್ಬರೇ ಅಂತಲ್ಲ, ತುಂಬ ಜನನೂ ಬರೋದು, ವಾಕರ್ ಹಿಡ್ಕೊಬರೋರು, ಬರೋರು ಎಲ್ಲರೂ. ಈಗ ಅದ 2ನೇ ವಾರ 3ನೇ ವಾರಕ್ಕೆ ವಾಕರ್ನೇ ಬಿಡಿಸ್ಬಿಡ್ತೀವಿ. ಎಂಥವ್ರಿಗೂ ಅದನ್ನು ಗುಣ ಆಗಿರುತ್ತೆ. ನಡ ನೋವು, ಕಾಲು ನೋವು, ಮೈಂಡಿ ನೋವು, ಎಳ್ತ ಏನೇ ಬೆಂಡ್ ನೋವು, ನರ ವೀಕ್ನೆಸ್ ಆಗಿರಲಿ, ಆಪ್ರೇಷನ್ ಮಾಡಬೇಕು ಅಂತನಲ್ಲಿ ಯಾವುದೇ ಬಂದರೂ ನಾವು ಅದರಲ್ಲಿ ತಾಯಿ ಮುಖಾಂತರ ಗುಣ ಆಯ್ತದೆ. ಇಲ್ಲಿ ಪ್ರತಿಯೊಂದನ್ನು 5 ವಾರ ಬಂದು ತಡ ಓಡಿಸಿ ಮುಖಾಂತರ ಬಂದಾಗ ಯಾವುದೇ ಆಗಲಿ ಅದು ಮಾಡಿಸ್ಕೊಡ್ತಾರೆ, ಇದು ಮಾಡಿಸಿರ್ತಾರೆ ಅಂತಲ್ಲ, ಅದಕ್ಕೆಲ್ಲ ನಾವು ಇಲ್ಲೇ ಅದ್ರಲ್ಲಿ ಮುಖಾಂತರ ಪರಿಹಾರ ಕೊಡ್ತಾರೆ, ಅದು ತಾಯಿ ಮುಖಾಂತರ. ಇನ್ನು ಅದು ಮಾಡ್ಕೊಡೋದು ಇದು ಮಾಡ್ಕೊಡೋದು ಯಾವುದೂ ಇಲ್ಲ ನಮ್ಮ ಹತ್ರ. ಇಲ್ಲಿ ಕಪ್ಪು ಗಂಧ ಕೊಡೋದಕ್ಕೆ ಯಾರಿಗೂ ದುಡ್ಡು ಹಣಕಾಸು ನಾವು ತಗೊಳಕ್ಕೆ ಹೋಗಲ್ಲ. ಇಲ್ಲ ಅದಕ್ಕೆ ಇಷ್ಟು ನಿಮ್ಗೆ ಒಳ್ಳೆದಾಯ್ತಲ್ಲ, ನಿಮ್ಮ ಕಾಲು ನೋವಾಯಿತು, ಸರಿ ಆಯಿತು, ನಿಮ್ಗೆ ದುಡ್ಡು ಕೊಟ್ಬಿಟ್ಟೋಗಿ ಅವೆಲ್ಲ ನಮ್ಮ ಹತ್ರ ಇಲ್ಲ. ನಾವು ತಾಯಿ ಮುಖಾಂತರ ನಾವು ಸೇವೆ ಮಾಡಬೇಕು, ಅದ್ರ ತಕ್ಕ ಜನನೂ ಸೇವೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈ ಮುಖಾಂತರ ನಾವು ನಡೆಸ್ತಾ ಇದ್ದೀವಿ. ರೇಣುಕೆ ಯಲ್ಲಮ್ಮ ತಾಯಿ ಅಂತಂದರೆ ನಮಗೆ ಚಿಕ್ಕಂದ್ರೂ ನಮಗೆ ತಾಯಿನ ಶಾಸ್ತ್ರಲ್ಲೇ ನೋಡ್ಕೊಂಡು ಬಂದರು ನಾವು. ಅದು ಪರಂಪರೆಯಿಂದ ಬಂದಿದೆ. ಅದು ಕಾಲಾಂತರ ನಾವು ಇಲ್ಲದಲ್ಲೇ ಶಾಸ್ತ್ರ ಹೇಳ್ಕೊಂಡು ನಮ್ಮ ಪೂರ್ವ ನಂತರದಿಂದ ಬಂದಿದೆ, ಹಿರಿಯಕರಿಂದ ನಮಗೆ ಬಂದಿದೆ. ಅದರಂತೆ ನಾವು ಪರಂಪರೆಯಿಂದಾಗಿ ನಾವು ಸ್ವಾಮಿ ಮಠ ಸ್ವಾಮಿದು ನಮಗೆ ಮೂಲತಃ ಅದು ಪೂಜೆ ಸೇವೆ ಮಾಡ್ತೀವಿ. ಇದು 7ನೇ ಸಲ ರೇಣುಕೆ ಯಲ್ಲಮ್ಮ ತಾಯಿದಲ್ಲಿ ಶಾಸ್ತ್ರ ಹೇಳ್ತಾ ಇರ್ತೀವಿ. ಇದನ್ನು ಆವಾಗಿಂದ ನಾವು ಸೇವೆ ಮಾಡ್ಕೊಂಡು ಬಂದಿರ್ತೀವಿ. ಇದು ರೇಣುಕೆ ಯಲ್ಲಮ್ಮ ತಾಯಿ ಇಲ್ಲಿ ಒಡೆದು ಮುಟ್ಟಿರೋದು, ಮೂಲತಃ ಇದು ಒಡೆದು ಮುದ್ವಾಗಿರೋದು ಸಲ ಇದು. ಇದನ್ನು ನಾವು ಈ ಕ್ಷೇತ್ರ ನಾವು ಮಾಡಬೇಕು ಅಂತ ನಾವು ಅನಿಸ್ಕೊಂಡ್ರೆ, ನಾವು ಮೈಸೂರಲ್ಲೇ ಮಾಡಬೇಕು ಅಂತ ಅನಿಸಿದ್ದು ನಮಗೆ.
ಅದರಲ್ಲಿ ಇಲ್ಲಿ ತಾಯಿಗೆ ಜಾಗ ಬಂದಿತ್ತು 20 ಕುಂಟೆ ಅಂತ. ಅವಾಗ ಇದು ಭೂಮಿಯವರು ತೀರೋಗೋಂಥವ್ರು ಇದೇ ಥರ ಇದ್ದಕ್ಕೆ ಇದೇ ಇವಾಗ ನೋಡಿದಲ್ಲ ಕನ್ನಡ ಅದಕ್ಕಿಂತ ಅಪ್ರಾಗ ಹೋಗಿರು. ಅದು ಉಳಿದಾಗ ಅವರು ಏನೋ ಅಂತ ಬಂದಿರುತ್ತೆ, ಒಪ್ಕೊಂಡ್ಬಂದಿರುತ್ತೆ ಅಲ್ಲಿ ಮೈಸೂರಿಂದ. ಆಗ 20 ಕುಂಟೆ ಜಾಗ ಬಿಟ್ಬಿಟ್ರು ಭೂಮಿಯವರು. ಅದರಿಂದ ಇಲ್ಲಿ ಅಷ್ಟೊತ್ತಿಗೆ 5 ವರ್ಷ ಬಿಟ್ಟಾಗಿತ್ತು. ಈಗ ಒಂದೂವರೆ ವರ್ಷ ಹಿಂದೆ ಜಮೀನು ಉಳ್ಬರ್ದೇ ಇಲ್ಲ ಸರ್ಪಾಟೆ ಆಗಿ ಅದು ನೆಲಕ್ಕೆ ಕಲ್ಲು ನೇಗಿಲು ಒಳಗೆ ಸಿಕ್ಕಾಕೊಂಡು ಆಗ ಇದು ರೇಣುಕೆಲ್ಲ ಅಂತ ಹೊಡೆದ್ಬಿಟ್ಟಿದೆ ಅಂತ ನಾವು ಇದಕ್ಕೆ ಮೂಲತಃ ಸ್ಥಾಪನೆ ಮಾಡಿದ್ದೀವಿ. ಪ್ರತಿಯೊಂದು ಭೂಮಿಯವರಾಗಲಿ, ಚೂರು ಕೋರ್ಟು ಕಚೇರಿ ಆಗಲಿ, ಡೈವರ್ಸ್ ಕೇಸ್ ಆಗಲಿ, ಚೂರು ಹಣಕಾಸಾಗಲಿ, ಲಗ್ನ ಆಗಲಿ, ಸಂತಾನ ಬಗ್ಗೆ ಆಗಲಿ, ಪ್ರತಿಯೊಂದನ್ನು ದುಡ್ಡು ಕಾಸಾಗಲಿ, ಯಾವಾರಾಗಲಿ, ಮನೇಲಿ ಜಗಳ ಕದನಾಡಾಗಲಿ, ಪ್ರತಿಯೊಂದು ಕದನ ಬಿದ್ದು ಅವರ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರಕ್ಕೂ ತಾಯಿ ಮುಖಾಂತರನೇ ಪರಿಹಾರ ಇದೆ. ಅಲ್ಲಿ ಸತ್ಯಪೀಠಲ್ಲಿ ಏನಂತಂದ್ರೆ ಅವರು ಬೇಡ್ಕೊಂಡು ಅನ್ನಿಸಿ ಮನಸ್ಸಲ್ಲಿ ಅವ್ರನ್ನ ನೆನ್ಕೊಂಡು ಅವ್ರು ಕಟ್ಟೋದು. ನಮ್ಮ ಹತ್ರನೂ ಕೇಳೋಗಿಲ್ಲ, ಯಾರ ಹತ್ರನೂ ಕೇಳೋಗಿಲ್ಲ. ಅವ್ರು ನೆನೆದು ಅಲ್ಲಿ ತಂದು ಕಟ್ಟಿದಾಗ ಆ ಕೆಲಸ ಆಗುತ್ತದು. ವಿಶೇಷ ಪೂಜೆ ಇದು ಮಂಗಳವಾರ, ಶುಕ್ರವಾರ, ಭಾನುವಾರ 3 ವಾರ ವಿಶೇಷ ಪೂಜೆ ಇರ್ತದೆ. ಇನ್ನು ಬಾಕಿ ದಿನ ಬುಧವಾರ, ಗುರುವಾರ ಎಲ್ಲ ಶಾಸ್ತ್ರ ಹೇಳ್ತೀವಿ. ಶನಿವಾರ ಸೋಮವಾರ ಮಾತ್ರ ಇಲ್ಲ. ಇದು ಶನಿವಾರ ಸೋಮವಾರ ಅಂತೂ ಯಾವತ್ತೂ ನಾವು ಶಾಸ್ತ್ರ ಹೇಳಕ್ಕೆ ಹೋಗಲ್ಲ, ಪೂಜೆ ಮಾಡ್ಕೊಡ್ತಿರ್ತೀವಿ. ಅಮಾವಾಸ್ಯೆ ಪೂಜೆಯಲ್ಲಿ ಅಂದರೆ ಪ್ರತಿಯೊಂದೂ ಅಮ್ಮನ ತೀರ್ಥ ಗಂಗಾಸ್ಥಾನ ಇದೆ. ಅದನ್ನು ಬಂದಂಥ ಭಕ್ತರು ಅವರಾಗಿದ್ದವ್ರು ಉಡುಪು ತಕ್ಕ ಬಂದಾಗ ಎಲ್ಲರೂ ಅಮ್ಮನ ಗಂಗೆ ಸ್ನಾನ ಮಾಡ್ಬೋದು. ಅದನ್ನು ನೈವೇದ್ಯ ಮಾಡಿದ್ರೆ ಅಮ್ಮನ ಗಂಗಾಸ್ಥಾನ ಮಡಗಿರ್ತೀವಿ. ಅದನ್ನು ಹಾಕಿಸ್ಕೊಂಡು ಮಡಿ ಮಾಡ್ಕೊಯ್ತೀವಿ ಅಂದರೆ ಅವ್ರಿಗೆ ಏನೇ ಕರ್ಮ ಇದ್ರೂ ಕಳೆದೋಯ್ತದೆ. ಅದು ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಸಾಯಂಕಾಲ 6 ಗಂಟೆ ಇದೆ. ಅದು ನಾವು ಶಾಸ್ತ್ರ ಹೇಳೋದು ಈಗ ಚೇಂಜ್ ಗಂಟೆ 11 ಗಂಟೆ ಇತ್ತು. ಈಗ ಮುಂದಿನ ವಾರದಿಂದ ನಾವು ಬೆಳಿಗ್ಗೆ 8 ಸಾಯಂಕಾಲ 6 ಗಂಟೆ ಹೋಗ್ತೀವಿ ಅಂತ ಬಂದು ಕೊಡ್ತಿದ್ದೀವಿ. ಈ ವಿಲಾಸ ಅಂದರೆ ಇದು ಕಡೆಯಿಂದ ಹುಣಸೂರು ಹುಣಸೂರು ರೋಡು, ಹುಣಸೂರಿಂದ ಹುಣಸೂರು ತಾಲೂಕು ಅಣಗೂಡು ರಸ್ತೆ, ಕೂಡ್ಲೂರು ಪಕ್ಕ ಲಕ್ಷ್ಮೀಪುರ ಅಂತ ಬರ್ತದೆ. ಇದು ಹೂವಿನ ಪ್ರಸಾದ ಆಗುತ್ತೆ, ನಿಂಬೆಹಣ್ಣು ಹೊರ ಆಯ್ತದೆ. ತಾಯಿ ಪ್ರಸಾದ ಹೂ ಹೊರ ತೆಗೆದು ಹೂ ಹೊರ ಕೇಳೋರು ಬೆಳಿಗ್ಗೆ 10 ಬೆಳಿಗ್ಗೆ ಮೊದಲೇ ಪೂಜೆಯಿಂದ ಹಿಡಿದು 12 ಗಂಟೆ ಹೊರ ತೆಗಿಬೋದು.